ಉತ್ಪನ್ನಗಳ ಉಪ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿಗೆ ಆಗ್ತಿರೋದ್ರಿಂದ ನೀವು ಕೂಡ ನಿಮ್ಮ ಹೊಲಗಳ ಬದುಗಳಲ್ಲಿ ಜೇನು ಪೆಟ್ಟಿಗೆಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೇ ಹಡನಹಳ್ಳಿ ಕೇವಿಕೆಯಲ್ಲಿ ಈಶ್ವರಪ್ಪ ಸರ್ ಅಂತ ಜೇನು ಕೃಷಿ ವಿಜ್ಞಾನಿ ಅವರು ಇದ್ದಾರೆ, ಅವರೆಲ್ಲ ಮಾಹಿತಿಯನ್ನು ಕೊಡ್ತಾರೆ. ಧನ್ಯವಾದ. $3,500ದಿಂದ $4,000ವರೆಗೂ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ ಬೆಂಗಳೂರಿನಲ್ಲಿ ಸಬ್ಸಿಡಿ ಮೇಲೆ ಕೊಡ್ತಾರೆ. ಜೇನರ್ ಅಂತ ಇದ್ದಾರೆ, ಜೇನು ಕೃಷಿ ವಿಜ್ಞಾನಿ ಅವರು. ಅವರನ್ನ ಇವಾಗ ಇದ್ದೀರಲ್ಲ, ಒಂದು ಗ್ರೂಪ್ ಮಾಡ್ಬಿಟ್ಟು ಎಲ್ಲರನ್ನ ಕರ್ಕೊಂಡೋಗಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಅರ್ಥ ಆಯ್ತಾ? ಯಾರು ಆಸಕ್ತಿ ಇದ್ದೀರಾ ಎಲ್ಲ ಬಂದು ಮಾಹಿತಿ ಕೊಡಿ, ಅವ್ರನ್ನ ಕೇಳಿ ಮಾಹಿತಿಯನ್ನ ತಲುಪಿಸ್ತೀವಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ವನ್ನೆಲ್ಲ ಧರಿಸಿ ಅದನ್ನು ಕೂಡ ಒಂದು ಪೇಯವನ್ನಾಗಿ ಮಾರ್ಪಾಡು ಮಾಡಿದ್ದೇವೆ. ಜೇನಿನಿಂದಲೇ ನಮ್ಮ ಟೋಟಲಿ ಈ ಒಂದು ಜೀವನವನ್ನ ಕಟ್ಟಿಕೊಂಡದ್ದು. ಜೇನಿನಿಂದ ಸಾಧಾರಣವಾಗಿ ಈ ವರ್ಷದಲ್ಲಿ ನಾವು 16ರಿಂದ 18 ಲಕ್ಷ ರೂಪಾಯಿ ಇಳುವರಿಯನ್ನು ಪಡೆಯಬಹುದು. ಜೇನಿನ ಬೇರೆ ಬೇರೆ ಉತ್ಪನ್ನಗಳಾದಂತಹ ಪರಾಗ ಇರಬಹುದು, ರಾಯಲ್ ಜೆಲ್ಲಿ ಇರಬಹುದು, ಅಥವಾ ಜೇನಿನ ಮೇಣ ಇರಬಹುದು, ಜೇನಿನ ತುಪ್ಪ, ಈ ತರ 600ವರೆಗೂ ಈ ಬೇಡಿಕೆಯ ಮೇರೆಗೆ ಅದೊಂದು ಕೆಲವೊಂದು ಟೈಮ್ನಲ್ಲಿ ಜಾಸ್ತಿ ಆಗುತ್ತೆ, ಕೆಲವೊಂದು ಟೈಮ್ನಲ್ಲಿ ಕಡಿಮೆ ಆಗುತ್ತೆ. ಆದ್ರೂ ಕೂಡ ಇದಕ್ಕೆ ಬಹಳ ಬೇಡಿಕೆ ಇದೆ. ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಅಡ್ವಾನ್ಸ್ ಆಗಿ ಇದಕ್ಕೆ ಬುಕಿಂಗ್ ಇರ್ತದೆ. ಇದನ್ನ ಆಂಟಿ-ಏಜ್ ಅಂದ್ರೆ ವಯಸ್ಸಾಗದೇ ಇದ್ದಂತೆ ಕಾಣ್ತಕ್ಕಂಥದ್ದು, ಆಯುಷ್ಯ ಜಾಸ್ತಿ ಮಾಡ್ತಕ್ಕಂಥದ್ದು ಇರುವಂತಹದ್ದು ಇದು ರೂಢಿಯಲ್ಲಿ. ಹಾಗಾಗಿ ಎಷ್ಟೋ ಇದರ ಬಗ್ಗೆ ಅಭ್ಯಾಸವನ್ನ ಮಾಡಿ ಎಷ್ಟೋ ಜನ ಇದ್ರ ಬಗ್ಗೆ ತಿಳಿಪಡಿಸಿರ್ತಾರೆ. ಹಾಗಾಗಿ ಇದು 20 ಗ್ರಾಮ್ಗೆ $3,600 ವರೆಗೂ ಸೇಲ್ ಆಗುತ್ತೆ.